ಉದ್ಯೋಗದ ಬಗ್ಗೆ ಚಿಂತಿಸಿದೆ ಅಥವಾ ಉದ್ಯೋಗಸ್ಥನಾದೆ? ಬದುಕಿಗಾಗಿ ಸಂಪಾದನೆಯ ದಾರಿಯನ್ನು ಕಂಡುಕೊಂಡೆ. ನಾನು ಯಾರು? ಇಹಲೋಕದ ಜೀವನ ಯಾಕಾಗಿ? ಇಂತಹ ಪ್ರಶ್ನೆಗಳು ಹಾಗೆಯೇ ಉಳಿಯಿತು. ಮುಂದುವರಿದು ಮಧ್ಯವಯಸ್ಕ ಜೀವನ ಪ್ರಾರಂಭವಾಯಿತು. ಸಂಸಾರ, ಮಕ್ಕಳು, ಕುಟುಂಬ ಪಾಲನೆ, ಯಾತ್ರೆ, ದುಡಿಮೆಯೊಂದಿಗೆ ಅದು ಕೂಡ ಕಳೆದು ಹೋಯಿತು. ಮುಂದಿರುವ ಪ್ರಶ್ನೆ ಹಾಗೆಯೇ ಉಳಿಯಿತು. ಕೊನೆಯಲ್ಲಿ ಮುದಿತನ ಮುಪ್ಪು ಆವರಿಸಿದ ನಿನ್ನ ಶರೀರ ಕ್ಷೀಣ, ರೋಗ, ನಿರ್ಲಕ್ಷ್ಯದಿಂದ ಬಳಲಿ ಹೋಯಿತು. ಒಂದು ದಿನ ಮರಣ ನಿನ್ನನ್ನು ಶಾಶ್ವತವಾಗಿ ಜಗತ್ತಿಗೆ ವಿದಾಯ ಹೇಳಿಸಿ ನಿನ್ನನ್ನು ಬದುಕಿನಿಂದ ಮುಕ್ತಿಗೊಳಿಸುತ್ತದೆ. ಮಾನವನ ಇಹಲೋಕದ ಯಾತ್ರೆ ಅದೆಷ್ಟು ಬೇಗ ಮುಗಿದು ಹೋಯಿತು. ಜಗತ್ತಿನಲ್ಲಿ ತನ್ನ ಬದುಕಿನ ಮಹತ್ವವನ್ನು ಅರಿಯದೆ ಆಯುಷ್ಯವನ್ನು ವ್ಯರ್ಥ ಮಾಡಿದ ಮಾನವ ತನಗೆ ತಾನೇ ನಷ್ಟ ಉಂಟು ಮಾಡಿಕೊಂಡ. ಎಷ್ಟರ ಮಟ್ಟಿಗೆ ಎಂದರೆ, ಬದುಕಿರುವಾಗ ಜಗತ್ತಿನಲ್ಲಿ ತಾನು ಗಳಿಸಿದ ಸಂಪಾದನೆ, ಐಶ್ವರ್ಯ, ಅನುಭವಿಸಿದ ಅಧಿಕಾರ, ಸುಖ ಭೋಗ, ತನ್ನವರೆಂದುಕೊಂಡ ಹೆತ್ತವರು, ಒಡ ಹುಟ್ಟಿದವರು, ಆತ್ಮೀಯರು, ತನ್ನ ಆಸರೆ ಎಂದುಕೊಂಡಿದ್ದ ಪತ್ನಿ ಮಕ್ಕಳನ್ನು ನಷ್ಟ ಮಾಡಿಕೊಂಡು ಒಂಟಿಯಾಗಿ ಇಹಲೋಕಕ್ಕೆ ವಿದಾಯ ಹೇಳಿದ. ಪ್ರಪಂಚದಲ್ಲಿ ಪ್ರಾಣಿ ಪಕ್ಷಿಗಳಂತೆಯೇ ತಿಂದುಂಡು ಸಾಯುವುದೇ ಮಾನವನ ನೈಜ ಉದ್ದೇಶವೇ? ಹಾಗಾದರೆ ಮಾನವನ ಜೀವನ ವ್ಯರ್ಥವಲ್ಲದೆ ಇನ್ನೇನು? ಉದ್ದೇಶರಹಿತ ಕೆಲಸ, ಕಾರ್ಯ, ಕರ್ಮಗಳೊಂದಿಗೆ ಕಳೆದ ಕಾಲ ನಷ್ಟದ ಕಾಲ. ಅಂತಹ ಜೀವನವು ಮಹಾ ನಷ್ಟದ ಜೀವನ. ಜಗತ್ತಿನ ಬದುಕಿಗೊಂದು ಉದ್ದೇಶ ಇತ್ತು ಎಂಬುದನ್ನು ಬದುಕಿರುವಾಗ ತಿಳಿದುಕೊಳ್ಳಲು ಮತ್ತು ಚಿಂತಿಸಲು ಮನುಷ್ಯನಿಗೆ ಸಾಧ್ಯವಾಗದ್ದು ದುರಂತ ಎನ್ನಬೇಕು. ಹೆತ್ತ ತಾಯಿ ಗರ್ಭದಿ ಹೊತ್ತು ಹೆತ್ತು ಸಾಕಿ ಸಲಹಿದ್ದು, ತಂದೆ ಸಂಪಾದಿಸಿ ಹೊಟ್ಟೆ ಹಿಟ್ಟಿಗೆ ಬಟ್ಟೆಗೆ ಶ್ರಮವಹಿಸಿದ್ದು ಹೊರತಾಗಿ ನಿನಗೆ ಬದುಕಲು ಬೇಕಾದ ಜೀವ, ಗಾಳಿ, ನೀರು, ಬೆಳಕು ಎಲ್ಲವನ್ನೂ ನೀಡಿದವನಾರು? ಕೇಳಿಸಲು ಕಿವಿಯನ್ನು, ಪ್ರೀತಿಸಲು ಮನಸ್ಸನ್ನು, ಚಿಂತಿಸಲು ಬುದ್ಧಿಯನ್ನು, ಹಾಗೆ ದೇಹವನ್ನೇ ಒಂದು ಯಂತ್ರದಂತೆ ರೂಪ ನೀಡಿದವನು ಯಾರು? ನಿನ್ನ ಆಯುಷ್ಯವನ್ನು ಕರಗಿಸುತ್ತಿರುವುದು ಯಾರು? ರಾತ್ರಿ ಹಗಲುಗಳನ್ನು ಉಂಟು ಮಾಡುತ್ತಿರುವವನು ಯಾರು? ಇಲ್ಲಿ ನೆಲ, ಜಲ, ಗಾಳಿ, ಜಲಚರ, ಜೀವಚರ ಎಲ್ಲವೂ ಮಾನವನಿಗಾಗಿ ಸೃಷ್ಟಿಸಲ್ಪಟ್ಟಿದೆ. ಹಾಗಾದರೆ ಮಾನವ ಯಾಕಾಗಿ ಸೃಷ್ಟಿಸಲ್ಪಟ್ಟಿದ್ದಾನೆ ಎಂಬ ಪ್ರಶ್ನೆ ಹಾಗೆಯೇ ಉಳಿಯಿತು. ಭೂಮಿಯಲ್ಲಿ ಮಾನವನ ಸೃಷ್ಟಿಗೆ ಕಾರಣ ಜಗತ್ತಿನ ಜೀವನ, ಅಂತಿಮವಾಗಿ ಮರಣ. ಇವುಗಳ ನಡುವೆ ಯಾಂತ್ರೀಕೃತವಾಗಿ ಬದುಕುತ್ತಿರುವ ಮನುಷ್ಯರಿಗಾಗಿ ಸೃಷ್ಟಿಕರ್ತನು ಪವಿತ್ರ ಕುರ್ಆನ್ನ 103ನೇ ಅಧ್ಯಾಯದಲ್ಲಿ ಹೀಗೆ ಹೇಳುತ್ತಾನೆ: ಕಾಲದಾಣೆ, ನಿಜವಾಗಿಯೂ ಮನುಷ್ಯನು ಮಹಾ ನಷ್ಟದಲ್ಲಿದ್ದಾನೆ. ಸತ್ಯವಿಶ್ವಾಸ ಸ್ವೀಕರಿಸಿದ, ಸತ್ಕರ್ಮ ಮಾಡುತ್ತಿದ್ದ ಮತ್ತು ಪರಸ್ಪರ ಸತ್ಯ ಹಾಗೂ ಸಹನೆಯ ಉಪದೇಶ ನೀಡುತ್ತಿದ್ದವರ ಹೊರತಾಗಿ ಜಗತ್ತಿನಲ್ಲಿ ಬದುಕುವವರು ಈ ನಷ್ಟದ ರೂವಾರಿಗಳಾಗಿದ್ದಾರೆ. ಈ ನಷ್ಟದಿಂದ ಪಾರಾಗಲು 4 ಜೀವನಾದರ್ಶಗಳಿವೆ. 1 ಸತ್ಯವಿಶ್ವಾಸ, 2 ಸತ್ಕರ್ಮ, 3 ಪರಸ್ಪರ ಸತ್ಯದ ಉಪದೇಶ, 4 ಸಹನೆಯ ಉಪದೇಶ. ಯಾವ ವಸ್ತುವು ತನ್ನಿಂತಾನೇ ಹುಟ್ಟಿಕೊಳ್ಳುವುದಿಲ್ಲ. ಒಂದು ಕೈಗಡಿಯಾರದ ಬಿಡಿಭಾಗಗಳನ್ನು ಬೇರ್ಪಡಿಸಿದರೆ ಕೋಟಿಗಟ್ಟಲೆ ವರ್ಷ ಕಳೆದರೂ ಪುನಃ ತನ್ನಿಂತಾನೇ ಅದು ಚಲಿಸದು. ಹಾಗಾದರೆ ಈ ಕೈಗಡಿಯಾರಕ್ಕಿಂತ ಸುಸೂತ್ರವಾಗಿ ಚಲಿಸುತ್ತಿರುವ ಸೌರವ್ಯೂಹ ತನ್ನಿಂತಾನೇ ಚಲಿಸುತ್ತಿದೆಯೇ? ಎಲ್ಲದರ ಹಿಂದೆ ಒಂದು ಮಹಾನ್ ಶಕ್ತಿ ಇದೆ. ಅವನೇ ಸೃಷ್ಟಿಕರ್ತ, ಅಖಿಲ ಪ್ರಪಂಚದ ನಿರ್ಮಾತೃ. ಪ್ರಥಮವಾಗಿ ಆತನನ್ನು ಅರಿಯಬೇಕು. ಆತನನ್ನು ಅರಿತ ನಂತರ ಸತ್ಕರ್ಮವನ್ನೆಸಗಬೇಕು. ಎಲ್ಲರ ಹಕ್ಕುಗಳನ್ನು ತೀರಿಸಬೇಕು. ಎಲ್ಲರೊಂದಿಗೆ ನ್ಯಾಯ ಪಾಲಿಸಬೇಕು. ಯಾರನ್ನೂ ನೋಯಿಸಬಾರದು, ಹಿಂಸಿಸಬಾರದು. ದಾನ ಧರ್ಮ, ಪರಸ್ಪರ ಸಹಕಾರ ಮತ್ತು ಸಹಬಾಳ್ವೆಯ ಜೀವನ ಸಾಗಿಸಬೇಕು. ಬಡವರ ಹಕ್ಕುಗಳನ್ನೂ ತೀರಿಸಬೇಕು. ಸನ್ಮಾರ್ಗದಲ್ಲಿ ಸ್ಥಿರವಾಗಿ ನಿಲ್ಲಬೇಕು. ಕೆಡುಕುಗಳಿಂದ, ಪಾಪ ಕಾರ್ಯಗಳಿಂದ ದೂರವಾದ
ನಿರ್ಮಲ ಜೀವನ ಸಾಗಿಸಬೇಕು. ಅದಕ್ಕಾಗಿ ಸಹನೆ ವಹಿಸಬೇಕು. ಮಾನವ ನಷ್ಟದಿಂದ ಪಾರಾಗಲು ಸೃಷ್ಟಿಕರ್ತನು ನಿರ್ಧರಿಸಿರುವ ಮೇರೆಗಳಿವು. ಸೃಷ್ಟಿಕರ್ತನು ಹೇಳುತ್ತಾನೆ, ಕಾಲದಾಣೆ, ನಿಜವಾಗಿಯೂ ಮನುಷ್ಯನು ಮಹಾ ನಷ್ಟದಲ್ಲಿದ್ದಾನೆ. ಸತ್ಯವಿಶ್ವಾಸ ಸ್ವೀಕರಿಸಿದ, ಸತ್ಕರ್ಮ ಮಾಡುತ್ತಿದ್ದ ಮತ್ತು ಪರಸ್ಪರ ಸತ್ಯ ಹಾಗೂ ಸಹನೆಯ ಉಪದೇಶ ನೀಡುತ್ತಿದ್ದವರ ಹೊರತಾಗಿ ಜಗತ್ತಿನಲ್ಲಿ ಬದುಕುವವರು ಈ ನಷ್ಟದ ರೂವಾರಿಗಳಾಗಿದ್ದಾರೆ.